ನಮಸ್ಕಾರ ನ್ಯೂಸ್ ಅಟ್ 11 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವಂದೇ ಭಾರತ್ ಟ್ರೈನ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟರು. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ರೈಲಿಗೆ ನಮೋ ಚಾಲನೆಯನ್ನು ಕೊಟ್ಟರು. ಭೋಪಾಲ್ನ ರಾಣಿ ಕಮಲಾಪತಿ ರೈಲ್ವೆ ನಿಲ್ದಾಣದಿಂದ ಚಾಲನೆಯನ್ನು ನೀಡಲಾಗಿದೆ. ಒಟ್ಟು 5 ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆಯನ್ನ ನೀಡಲಾಯಿತು. ವರ್ಚುವಲ್ ಮೂಲಕ ಬೆಂಗಳೂರು ಧಾರವಾಡ ರೈಲಿಗೆ ಚಾಲನೆಯನ್ನ ನೀಡಲಾಯಿತು. ಕೆಲ ಹೊತ್ತಲ್ಲೇ ಧಾರವಾಡದಿಂದ ಹೊರಡಲಿದೆ ರೈಲು. ಧಾರವಾಡ ರೈಲ್ವೆ ನಿಲ್ದಾಣದಿಂದ ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. माननीय प्रधानमंत्री श्री नरेंद्र मोदी जी ने और अब बहुप्रतीक्षित मध्य प्रदेश वासियों का इंतजार खत्म हुआ. माननीय प्रधानमंत्री जी से गुजारिश है कि वो भोपाल इंदौर भोपाल, भोपाल जबलपुर, जबलपुर रवाना करने वाले हैं. ये तस्वीरें हम आपके साथ साझा कर रहे हैं. आप देख सकते हैं प्रधानमंत्री के आगमन को लेकर जब उनका यहाँ पर आगमन हुआ तो जोरदार स्वागत. ಇವತ್ತು 5 ವಂದೇ ಭಾರತ್ ಟ್ರೈನ್ಗಳಿಗೆ ಹಸಿರು ನಿಶಾನೆಯನ್ನ ತೋರಿಸಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಆ 5 ವಂದೇ ಭಾರತ್ ಟ್ರೈನ್ಗಳಲ್ಲಿ ಕರ್ನಾಟಕದ್ದು ಕೂಡ ಒಂದಿದೆ. ಬೆಂಗಳೂರು ಟು ಧಾರವಾಡ ವಂದೇ ಭಾರತ್ ಟ್ರೈನ್ಗೂ ಕೂಡ ಹಸಿರು ನಿಶಾನೆಯನ್ನ ತೋರಲಾಗಿದೆ. ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ 2ನೇ ವಂದೇ ಭಾರತ್ ಟ್ರೈನ್, ಅದು ಮೊದಲನೇ ವಂದೇ ಭಾರತ್ ಟ್ರೈನ್ ಕರ್ನಾಟಕದಲ್ಲಿ ಚಾಲನೆ ಕೊಟ್ಟಿದ್ದು. ಅದು ಇಡೀ ದಕ್ಷಿಣ ಭಾರತದಲ್ಲೇ ಮೊದಲ ವಂದೇ ಭಾರತ್ ಟ್ರೈನ್ ಆಗಿತ್ತು. ಬೆಂಗಳೂರು, ಮೈಸೂರು, ಚೆನ್ನೈ ವಂದೇ ಭಾರತ್ ಟ್ರೈನ್ ಇತ್ತಲ್ಲ, ಅದು ದಕ್ಷಿಣ ಭಾರತದಲ್ಲೇ ಮೊದಲ ಟ್ರೈನ್ ಆಗಿತ್ತು, ಅಂದ್ರೆ ವಂದೇ ಭಾರತ್ ಟ್ರೈನ್. ಅದನ್ನ ನವೆಂಬರ್ನಲ್ಲಿ ಬೆಂಗಳೂರಿಗೆ ಬಂದಿದ್ದಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಇವತ್ತು 2ನೇ ವಂದೇ ಭಾರತ್ ಟ್ರೈನ್ ರಾಜ್ಯಕ್ಕೆ ಸಿಗ್ತಾ ಇದೆ. ಬೆಂಗಳೂರು ಟು ಧಾರವಾಡ ವಂದೇ ಭಾರತ್ ಟ್ರೈನ್ ಇಂದಿನಿಂದ ಸಂಚಾರವನ್ನ ಮಾಡಲಿರುವಂತದ್ದು. ಅದು ಬೆಂಗಳೂರಿಂದ ಹೊರಡುತ್ತೆ, ಆ ಕಡೆಯಿಂದ ಧಾರವಾಡದಿಂದ ಹೊರಡುವಂಥದ್ದು 4 ಸ್ಟಾಪ್ ಮಾತ್ರ ಇರುತ್ತೆ. ಈಗ ಬೆಂಗಳೂರಿಂದ ಹೊರಟಂತ ಸಂದರ್ಭದಲ್ಲಿ ಯಶವಂತಪುರ, ದಾವಣಗೆರೆ, ಹುಬ್ಳಿ, ಧಾರವಾಡ ಈ ರೀತಿಯಾಗಿ ಹೋಗುತ್ತೆ. ಧಾರವಾಡದಿಂದ ಹೊರಟಂತ ಸಂದರ್ಭದಲ್ಲಿ ಹುಬ್ಬಳ್ಳಿ, ಹಾಗೆ ದಾವಣಗೆರೆ, ಯಶವಂತಪುರ, ಮೆಜೆಸ್ಟಿಕ್ ಇಲ್ಲಿಗೆ ಬರುತ್ತೆ. ಸೊ 2ನೇ ವಂದೇ ಭಾರತ್ ಟ್ರೈನ್ ಏನು ಸಂಚಾರವನ್ನ ಮಾಡಲಿದೆ, ಪ್ರಮುಖವಾಗಿ ಧಾರವಾಡದಿಂದ ಬೆಂಗಳೂರಿಗೆ ಬರುತ್ತಲ್ಲ, ಬೆಂಗಳೂರಿಂದ ಧಾರವಾಡ. ಈ ಸಂದರ್ಭದಲ್ಲಿ ಒಂದು 30 ನಿಮಿಷಗಳ ಕಾಲ ಈ ಹಿಂದಿನ ಎಕ್ಸ್ಪ್ರೆಸ್ ಟ್ರೈನಿಗೆ ಕಂಪೇರ್ ಮಾಡಿದ್ರೆ ಇನ್ನೊಂದು 30 ನಿಮಿಷ ಉಳಿಬಹುದು ಅಂತ ಲೆಕ್ಕಾಚಾರವನ್ನು ಹಾಕೊಳ್ಳಾಗಿರುವಂಥದ್ದು. ಪ್ರಾಯೋಗಿಕವಾಗಿ ಸಂಚಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಟೈಮಿಂಗ್ಸ್ ಗೊತ್ತಾಗಿದೆ. ಬಿಕಾಸ್ ಇಲ್ಲಿ ಎಲ್ಲೂ ನಿಲ್ಲಿಸ್ತಾ ಇರುವಂಥದ್ದೇ ಒಂದು 4 ಕಡೆ, ಎಲ್ಲೂ ಕೂಡ ನಿಲುಗಡೆ ಇಲ್ಲದಿರುವಂಥ ಕಾರಣಕ್ಕೋಸ್ಕರ ಇನ್ನೊಂದು 30 ನಿಮಿಷ ಉಳಿತಾ ಇದೆ. ಯೂಶ್ವಲಿ ಈಗ ಶತಾಬ್ದಿ ಟ್ರೈನ್ ಆಗಿರ್ಬೋದು, ಬೇರೆ ಬೇರೆ ಟ್ರೈನ್ಗಳು ಕೂಡ ಆಲ್ಮೋಸ್ಟ್ ಇದರ ಟೈಮಿಂಗ್ಸ್ ಅಲ್ಲೇ ಹೋಗುತ್ತೆ. ಬಟ್ ಎಲ್ಲೂ ಸ್ಟಾಪ್ ಇಲ್ಲದೆ ಇರುವಂಥ ಹಿನ್ನೆಲೆ ಸ್ವಲ್ಪ ಸ್ಪೀಡ್ ಮಾತ್ರ ಈ ಶತಾಬ್ದಿ ಟ್ರೈನ್ಗೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೆ. ಸೊ ಹೀಗಾಗಿ ಇನ್ನೊಂದು ಸ್ವಲ್ಪ ಬೇಗ ಹೋಗಬಹುದು. ಆದರೆ ಈ ಶತಾಬ್ದಿ ಟ್ರೈನ್ಗೂ ಇದಕ್ಕೂ ಎಲ್ಲ ಲೆಕ್ಕ ಹಾಕೊಂಡ್ಬಿಟ್ರೆ ತುಂಬಾ ಜಾಸ್ತಿ ಇರುವಂಥದ್ದು ಟ್ರೈನ್ ಟಿಕೆಟ್. ಸೊ ದುಬಾರಿ ಟಿಕೆಟ್ ಇದರಲ್ಲಿ ಇರೋದು. ಧಾರವಾಡಕ್ಕೆ ಹೋಗ್ಬೇಕು ಅಂದ್ರೆ 1300-1400 ರೂಪಾಯಿ ಏನೋ ಇದೆ. ಇಲ್ಲಿ ಮೆಜೆಸ್ಟಿಕ್ ಇಂದ ಅಂದ್ರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಯಶವಂತಪುರಕ್ಕೆ ಬರಬೇಕು ಅಂದ್ರೆ ಅಲ್ಲಿಗೆನೆ 410 ರೂಪಾಯಿ ಏನೋ ಇದೆ. ಇರೋ 10 ಕಿಲೋಮೀಟರ್ ಬರಲಿಕ್ಕೂ ಕೂಡ 410 ರೂಪಾಯಿ ಏನೋ ಟಿಕೆಟ್ ಇರುವಂಥದ್ದು. ಸೊ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರದೇಶದಲ್ಲಿ ಅವರು ಚಾಲನೆಯನ್ನು ಕೊಟ್ಟಿದ್ದಂಥದ್ದು. ಧಾರವಾಡದಲ್ಲಿ ನಡೆದಂಥ ಫಂಕ್ಷನಲ್ಲಿ ಪ್ರಹ್ಲಾದ್ ಜೋಶಿ ಅವರು, ಹಾಗೆ ರಾಜ್ಯಪಾಲರಾಗಿರುವಂಥ ತಾವರ್ ಚಂದ್ ಗೆಹ್ಲೋಟ್ ಅವರು, ಅಲ್ಲಿನ ಸ್ಥಳೀಯ ಶಾಸಕರುಗಳು ಕೂಡ ಹಾಜರಿದ್ದರು. ಅರವಿಂದ್ ಬೆಲ್ಲದ್ ಅವರು ಸೇರಿದಂತೆ ಶಾಸಕರುಗಳು ಹಾಜರಿದ್ದರು. ಒಟ್ಟು ಇವತ್ತು 5 ರೈಲುಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟರು. ಧಾರವಾಡ ಟು ಬೆಂಗಳೂರು, ಭೋಪಾಲ್ ಟು ಇಂದೋರ್, ಭೋಪಾಲ್ ಟು ಜಬಲ್ಪುರ, ಹಾಗೆ ರಾಂಚಿ ಟು ಪಾಟ್ನಾ, ಗೋವಾ ಟು ಮುಂಬೈ, ಈ ರೀತಿಯಾಗಿ 5 ವಂದೇ ಭಾರತ್ ಟ್ರೈನ್ಗಳಿಗೆ ಚಾಲನೆಯನ್ನ ನೀಡಲಾಗಿದೆ. ನಾಳೆಯಿಂದ ಅಧಿಕೃತವಾಗಿ ಸಂಚಾರವನ್ನ ಆರಂಭ ಮಾಡ್ತಾ ಇರುವಂಥದ್ದು ವಂದೇ ಭಾರತ್ ಟ್ರೈನು ರಾಜ್ಯದಲ್ಲಿ. ಬೆಂಗಳೂರು ಟು KSR ನಿಂದ, ಅಂದರೆ ಬೆಂಗಳೂರಿನ KSR ನಿಂದ ಬೆಳಗ್ಗೆ 5:45ಕ್ಕೆ ಹೊರಡುತ್ತೆ. ಮಧ್ಯಾಹ್ನ 12:10ಕ್ಕೆ ಧಾರವಾಡಕ್ಕೆ ತಲುಪಲಿರುವಂಥದ್ದು. ಬೆಳಗ್ಗೆ 5:45ಗೆ ಹೊರಟ್ರೆ ಅದೇ ಮಧ್ಯಾಹ್ನ 12:10ಕ್ಕೆ ಧಾರವಾಡಕ್ಕೆ ತಲುಪಲಿರುವಂಥದ್ದು. ಮಧ್ಯಾಹ್ನ 1:15ಕ್ಕೆ ಅಲ್ಲಿಂದ ವಾಪಸ್ ಹೊರಡುವಂಥದ್ದು ಧಾರವಾಡದಿಂದ. ಇಲ್ಲಿ ರಾತ್ರಿ 7:45ಕ್ಕೆ KSR ಬೆಂಗಳೂರಿಗೆ ಬಂದು ತಲುಪಲಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ 7:45ಗೆ ಬರುತ್ತೆ. ಮಧ್ಯಾಹ್ನ ಧಾರವಾಡದಿಂದ 1:15ಗೆ ಹೊರಟಂತ ಸಂದರ್ಭದಲ್ಲಿ ನಾವು ವಂದೇ ಭಾರತ್ನ ದರ ಪಟ್ಟಿಯನ್ನ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬೆಂಗಳೂರು ಟು ಧಾರವಾಡ
₹1,165 ಇದೆ. ಬೆಂಗಳೂರು ಟು ಧಾರವಾಡ. KSR ನಿಂದ ಯಶವಂತಪುರಕ್ಕೆ ಒಂದು ಸ್ಟಾಪ್ ನಿಲ್ಸುತ್ತಲ್ಲ, ಬೆಂಗಳೂರಲ್ಲೇ ಯಶವಂತಪುರಕ್ಕೆ ಒಂದು 10 ಕಿಲೋಮೀಟರ್ ಇದೆಯಲ್ಲ, ಅಷ್ಟಕ್ಕೆ ₹410 ಆಗುತ್ತೆ. ಯಾರಾದರೂ ಅಂದ್ರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಯಶವಂತಪುರಕ್ಕೆ ಈ ವಂದೇ ಭಾರತಲ್ಲಿ ಹೋಗ್ತೀನಪ್ಪ ಸುಮ್ಮನೆ ನೋಡೋಣ ಹೆಂಗಿದೆ ಅನ್ಬಿಟ್ಟು ಅಂತ ಹೋಗೋದಾದ್ರೂ ಕೂಡ ₹410 ಕೊಡ್ಬೇಕು 10 ಕಿಲೋಮೀಟರ್ಗೆ. ನಾ ಬೆಂಗಳೂರು ಟು ದಾವಣಗೆರೆ ₹915 ಇದೆ ಟಿಕೆಟ್ ದರ. ಬೆಂಗಳೂರು ಟು ಹುಬ್ಬಳ್ಳಿ ₹1,135. ಇನ್ನ ದಾವಣಗೆರೆಯಿಂದ ಹುಬ್ಬಳ್ಳಿ ಇದೆಯಲ್ಲ, ದಾವಣಗೆರೆಯಿಂದ ನೆಕ್ಸ್ಟ್ ಸ್ಟಾಪ್ ಹುಬ್ಬಳ್ಳಿ, ಅದಕ್ಕೆ ₹500 ಇದೆ. ದಾವಣಗೆರೆ ಟು ಧಾರವಾಡ ₹535, ಹುಬ್ಳಿ ಟು ಧಾರವಾಡ ₹410. ನಾನು ಧಾರವಾಡದಲ್ಲಿ ಇವತ್ತು ಗ್ರೀನ್ ಸಿಗ್ನಲ್ ಕೊಡುವಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮಧ್ಯಪ್ರದೇಶದಿಂದ ಕೊಟ್ಟರು. ಇಲ್ಲೂ ಕೂಡ ಒಂದು ಸಭೆಯನ್ನ ಅಂದ್ರೆ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸಚಿವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇಲ್ಲಿಂದ ಹೊರಡ್ತಾ ಈಗ ಆಲ್ರೆಡಿ ಟ್ರೈನು, ಯಾರೆಲ್ಲ ಭಾಗಿಯಾಗಿದ್ರು, ಇಲ್ಲಿ ನಡೆದಂತ ಉದ್ಘಾಟನಾ ಕಾರ್ಯಕ್ರಮ ಯಾವ ರೀತಿಯಾಗಿತ್ತು? ಹೌದು ಪೃಥ್ವಿರಾಜ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 5 ಕಡೆ ಏಕಕಾಲದಲ್ಲಿ ವಂದೇ ಭಾರತ್ ರೈಲಿಗೆ ಚಾಲನೆ ನೀಡಿದ್ರು. ಅದರಲ್ಲೂ ಕೂಡ ಒಂದು ಕರ್ನಾಟಕದ ಧಾರವಾಡ ಟು ಬೆಂಗಳೂರು ವಂದೇ ಭಾರತ್ ರೈಲು ಕೂಡ ಇವತ್ತು ಚಾಲನೆ ನೀಡಲಾಗಿದೆ. ಧಾರವಾಡದಿಂದ ಪ್ರಯಾಣ ಬೆಳೆಸತಕ್ಕಂತ ವಂದೇ ಭಾರತ್ ಟ್ರೈನ್ನಲ್ಲಿ ಇವತ್ತು ಕಳಿಸಿರುವಂತ ಪ್ರಹ್ಲಾದ್ ಜೋಶಿ ಇರಬಹುದು, ರಾಜ್ಯಪಾಲರು ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಬೇಡಿಕೆ ಇರುವಂತಹ ಒಂದಾದಂತಹ ವಂದೇ ಭಾರತ್ ರೈಲು ಕೂಡ ಇವತ್ತು ಹಸಿರು ನಿಶಾನೆ ನೋಡುವ ಮೂಲಕ ಇಲ್ಲಿಂದ ಪ್ರಯಾಣ ಕೂಡ ಇವಾಗ ಆರಂಭವಾಗಿದೆ ಅಂತ ಹೇಳ್ಬೋದು. ಧಾರವಾಡದಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸುವಂತ ಟ್ರೈನ್ 4 ಕಡೆಗಳಲ್ಲಿ ಕೂಡ ಸ್ಟಾಪ್ ಇದೆ. ಕೇವಲ 4 ಕಡೆಗಳಲ್ಲಿ ಮಾತ್ರ ಡಿಸ್ಟರ್ಬೆನ್ಸ್ ಇದೆ. ಮಂಜುನಾಥ್, ಮತ್ತೊಮ್ಮೆ ಪ್ರಯತ್ನ ಮಾಡ್ತೀನಿ ನಿಮ್ಮನ್ನ ಸಂಪರ್ಕ ಮಾಡುವಂತ ನಿಟ್ಟಿನಲ್ಲಿ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ 5 ಟ್ರೈನ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರಿಸಿದಂತ ಸಂದರ್ಭ. ಆ ಟೈಮ್ನಲ್ಲಿ ಆ ವೇದಿಕೆ ಕಾರ್ಯಕ್ರಮದಲ್ಲಿ ರೈಲ್ವೆ ಸಚಿವರಾಗಿರುವಂತ ಅಶ್ವಿನಿ ವೈಷ್ಣವ್ ಅವರಿದ್ರು, ಮಧ್ಯಪ್ರದೇಶದ CM ಆಗಿರುವಂತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಇದ್ರು. ಇನ್ನು ಕರ್ನಾಟಕದಲ್ಲೂ ಕೂಡ ಇವತ್ತು ಒಂದು ಟ್ರೈನ್ಗೆ ಚಾಲನೆಯನ್ನ ಕೊಡ್ಲಾಯ್ತಲ್ಲ ಮಧ್ಯಪ್ರದೇಶದಿಂದ ವರ್ಚುವಲ್ ಮುಖಾಂತರ ಪ್ರಧಾನಮಂತ್ರಿಗಳು. ಇಲ್ಲಿ ನಡೆದಂತ ಸಮಾರಂಭದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ, ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು, ಹಾಗೆ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ ಅರವಿಂದ್ ಬೆಲ್ಲದ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. प्रधानमंत्री की मेक इन इंडिया और आत्मनिर्भर भारत के दृष्टिकोण को साकार करते ಇವತ್ತು ಕೆಂಪೇಗೌಡರ ದಿನಾಚರಣೆ. ಈ ಸಂದರ್ಭದಲ್ಲೂ ಕೂಡ ಗೌಡರ ಕಾಳಗ ಮುಂದುವರೆದಿತ್ತು. ಕೆಂಪೇಗೌಡರ ದಿನಾಚರಣೆಯಂದು ಒಕ್ಕಲಿಗ ದಿಗ್ಗಜರ ವಾಕ್ಸಮರ ಕೂಡ ವೇದಿಕೆ ಆದಂತಾಯಿತು. ಇಂದು ಮುಂದುವರೆದಂತ DK ಶಿವಕುಮಾರ್, ಅಶ್ವಥ್ ನಾರಾಯಣ ಮಾತಿನ ವಾರ. ಹಂಗೆ ನೋಡ್ಕೊಂಡ್ರೆ ಅಶ್ವಥ್ ನಾರಾಯಣ ಅವರು ಸ್ವಲ್ಪ ಕೂಲ್ ಆಗಿದ್ರು. DK ಶಿವಕುಮಾರ್ ಅವರು ಅಶ್ವಥ್ ನಾರಾಯಣ ಅವರು ಮೊನ್ನೆ ಮಾತನಾಡಿದಂಥ ವಿಚಾರಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗೂ DKಗೂ ಏನ್ ಸಂಬಂಧ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಮನಗರಕ್ಕೂ ಅಶ್ವಥ್ ನಾರಾಯಣಗೂ ಏನ್ ಸಂಬಂಧ ಅಂತ ಈ ಹಿಂದೆ ರಾಮನಗರ ಉಸ್ತುವಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ ಅವರಿಗೆ DK ಶಿವಕುಮಾರ್ ಅವರು ಜರೆದಿದ್ರು. ಅದಕ್ಕೆ ತಿರುಗೇಟನ್ನ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಅಶ್ವಥ್ ನಾರಾಯಣ ಅವರು ಬೆಂಗಳೂರಿಗೂ DKಗೂ ಏನ್ ಸಂಬಂಧ ಅಂತ ಕೇಳಿದ್ರು. ಸೊ ಅದಕ್ಕೆ ಇವತ್ತು ಕೆಂಪೇಗೌಡ ದಿನಾಚರಣೆಯ ವೇದಿಕೆಯನ್ನ ಬಳಸಿಕೊಂಡ್ರು DK ಶಿವಕುಮಾರ್ ಅವರು. ರಾಮನಗರ ಉಸ್ತುವಾರಿ ಸಂದರ್ಭದಲ್ಲಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರಲ್ಲ, ಅದಕ್ಕೆ ಅಶ್ವಥ್ ನಾರಾಯಣ ಅವರು ತಿರುಗೇಟನ್ನ ಕೊಟ್ಟಿದ್ದಕ್ಕೆ ಇವತ್ತು DK ಶಿವಕುಮಾರ್ ಅವರು ಕೂಡ ತಿರುಗೇಟನ್ನ ಕೊಟ್ಟರು. ಬೆಂಗಳೂರಿಗೂ ನನಗೂ ಏನು ಸಂಬಂಧ ಅನ್ನೋದಕ್ಕೆ ಅವ್ರ ಹಿಂದೆ ಹಿಸ್ಟ್ರಿಯನ್ನ ನೋಡಬೇಕು. 6ನೇ ಕ್ಲಾಸಿಗೆ ಬಂದಿದ್ದೆ ನಾನು ಬೆಂಗಳೂರಿಗೆ, NPS ಶಾಲೆಯಲ್ಲಿ ಓದ್ತಾ ಇದ್ದೆ ನಾನು. ಇಲ್ಲಿ ನಾನು ಬೆಳೆದಂಥ ಹಲಸಿನ ಮರಗಳೆಲ್ಲ ದೊಡ್ಡವಾಗಿದ್ದಾವೆ ಅಂತಲೂ ಕೂಡ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ರಾಮನಗರ ಉಸ್ತುವಾರಿಯಾಗಿ ನೇಮಕವಾಗಿದ್ದಂಥ ಅಶ್ವಥ್ ನಾರಾಯಣ ಅವರಿಗೆ 2022ರ ಜನವರಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ರಲ್ಲ DK ಶಿವಕುಮಾರ್ ಅವರು, ರಾಮನಗರಕ್ಕೂ ಅಶ್ವಥ್ ನಾರಾಯಣ ಅವ್ರಿಗೂ ಏನ್ ಸಂಬಂಧ ಅಂತ. ಅದಕ್ಕೆ ಜೂನ್ 24 ಅಂದ್ರೆ ಮೊನ್ನೆ DK ಶಿವಕುಮಾರ್ ಅವರನ್ನ ಅಶ್ವಥ್ ನಾರಾಯಣ ಅವರು ಪ್ರಶ್ನೆ ಮಾಡಿದ್ರು. DK ಶಿಗೂ ಬೆಂಗಳೂರಿಗೂ ಏನ್ ಸಂಬಂಧ ಅಂತ ಕೇಳಿದ್ರು. ಅವ್ರು ಏನ್ ಮಾತನಾಡಿದ್ರು ನೋಡೋಣ. ನೋಡ್ರಿ, ರಾಮನಗರಕ್ಕೂ ಅಶ್ವಥ್ ನಾರಾಯಣಗೂ ಏನ್ ಸಂಬಂಧ? ಇನ್ನ ಕುಮಾರಸ್ವಾಮಿ ಜಿಲ್ಲೆ ಮಾಡಿ
ಒಂದಷ್ಟು ಬಿಲ್ಡಿಂಗ್ ಯಾರು ಕಟ್ಟವ್ರೆ ಅಂತ ಹೇಳಿದ್ರೆ ಅರ್ಥ ಇದೆ. ರಾಮನಗರದಲ್ಲಿ ಒಂದಷ್ಟು ಬಿಲ್ಡಿಂಗು ಹೆಡ್ ಕ್ವಾರ್ಟರ್ಸ್ ಕಟ್ಟವ್ರೆ ಕುಮಾರಸ್ವಾಮಿ. ಪೊಲಿಟಿಕಲಿ ವಾಟ್ ಎವರ್ ಮೇ ಬಿ ದಿ ಡಿಫರೆನ್ಸ್. ಅದು ಬಿಟ್ರೆ ಇವ್ರಿಗೂ ಬಿಜೆಪಿಗೆ ಏನ್ ಮಾಡಿದಾರು ಅಂತ ಹೇಳ್ತಾ ಇದಾರೆ. ಏನಾದ್ರು ಒಂದು ಮಾಡಿದಾರ ಹೇಳಿ ಓಲಿ. ಏನ್ ಮಾಡಿದ್ದಾರೆ ಅಭಿವೃದ್ಧಿ? ಓಲಿ ಸತ್ತವ್ರಿಗೆ ಏನಾದ್ರು ದುಡ್ಡು ಕೊಟ್ಟಿದಾರಾ? ಯಾರಿಗಾರು ಇದಾಗಿದ್ಯಾ? ಯಾರಿಗೂ ಏನಿಲ್ಲ. ₹1 ಪರಿಹಾರ ಕೊಡಲಿಲ್ಲ, ಏನು ಮಾಡಿಲ್ಲ. ಒಂದಿನ ಸೌಜನ್ಯಕ್ಕೆ ನಮ್ಮ ಹತ್ರ ಒಂದು ವಿಚಾರನೂ ಮಾತಾಡಿಲ್ಲ. ನಮ್ಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಏನ್ ಮಾಡಿದ್ರು, ಏನ್ ತಂದ್ರು ಅಂತ ಏನಾದ್ರು ಪಟ್ಟಿ ಇದ್ರೆ ದಯವಿಟ್ಟು ಜನರ ಮುಂದೆ ಬಿಡುಗಡೆ ಮಾಡ್ಬಿಡ್ಲಿ. ಬಹಳ ನಾನು ರಾಮನಗರದಲ್ಲಿ ಹೋಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೇಳಿದ್ರು, ನಿನಗೂ ರಾಮನಗರಕ್ಕೆ ಏನ್ ಸಂಬಂಧ ಅಂತ ಕೇಳಿದ್ರು. ಇವ್ರು ಕೇಳಬೇಕಾಗತ್ತೆ, ಈಗ ನಿನಗೂ ಬೆಂಗಳೂರಿಗೆ ಏನಪ್ಪ ಸಂಬಂಧ? ಸಚಿನ್ ಆದ್ರೆ ಬೆಂಗಳೂರಿಗೂ ನಿನ್ಗೇನ್ ಸಂಬಂಧ ಏನಪ್ಪ? ನಾನು ರಾಮನಗರಕ್ಕೆ ನನ್ನ ಪೂರ್ವಿಕರು, ನನ್ನ ಹೆಸರಲ್ಲಿ ಇನಿಷಿಯಲ್ ಇದೆ, ನನಗಾರ ರೈಟ್ ಇದೆ, ಅವ್ರಿಗೇನು ಇಲ್ಲ. ನನಗೆ ಎಲ್ಲ ಕಡೆಗೂ ರೈಟ್ ಇದೆ, ಅವ್ರಿಗಿಲ್ಲ. ಶಿವಕುಮಾರ್ ಬಗ್ಗೆ ಏನು ವರ್ಣನೆ ಮಾಡಬೇಕಾಗಿಲ್ಲ, ಹಾಗಾಗಿ ಏನು ಬಯಸಂಗಿಲ್ಲ. ಕಿರುಕುಳ, ದ್ವೇಷದ ರಾಜಕಾರಣ. ಈ ಮನುಷ್ಯ ದ್ವೇಷದ ರಾಜಕಾರಣ ಬಿಟ್ರೆ ದ್ವೇಷ, ಅಸೂಯೆ. ಶಿವಕುಮಾರ್ ಅಂದ್ರೆ ದ್ವೇಷ, ಶಿವಕುಮಾರ್ ಅಂದ್ರೆ ಅಸೂಯೆ. ಡಿ.ಕೆ. ಶಿವಕುಮಾರ್ ಅವರು ಅಶ್ವಥ್ ನಾರಾಯಣ ನಡುವಿನ ಸಮರ ಇಂದು ಕೂಡ ಮುಂದುವರೆದಿತ್ತು. ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ನಿರ್ಮಲಾನಂದನಾಥ ಶ್ರೀಗಳ ಸಮ್ಮುಖದಲ್ಲೇ ಇಬ್ಬರ ನಡುವೆ ಮಾತಿನ ಸಮರ ನಡೆಯಿತು. ಹಾಗೆ ಸ್ವಲ್ಪ ಫ್ರೆಂಡ್ಲಿಯಾಗೂ ಕೂಡ ಮಾತನಾಡ್ತಿದ್ದು ಕಾಣಿಸ್ತು. ಒಂದು ಸ್ವಲ್ಪ ಸ್ವಾಮೀಜಿಗಳು ಕೂಡ ಬುದ್ಧಿವಾದ ಹೇಳಿದ್ರು ಅಂತ ಕಾಣಿಸುತ್ತೆ ಈ ಒಂದು ಸಮಾರಂಭದಲ್ಲಿ. ವೇದಿಕೆಯಲ್ಲಿ ಅಶ್ವಥ್ ನಾರಾಯಣ ಸಮ್ಮುಖದಲ್ಲೇ ಮಾತನಾಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ಬೆಂಗಳೂರಿಗೂ ನನಗೂ ಏನು ಸಂಬಂಧ ಅಂತ ಸ್ವಲ್ಪ ಹೋಗಿ ಹಿಸ್ಟ್ರಿಯನ್ನು ನೋಡಿ. ನಾನು 6ನೇ ವಯಸ್ಸಿಗೆ ಬೆಂಗಳೂರಿಗೆ ಬಂದಂಥವನು. ಇಲ್ಲ NPS ನಲ್ಲಿ ಓದಿದ್ದು ನಾನು ಹಾಕಿದಂಥ ಆಲ್ದಮರ ದೊಡ್ಡವಾಗಿದ್ದಾವೆ. ಇದಾದ ಬಳಿಕ ಇಬ್ಬರನ್ನು ಕೂಡ ಅಕ್ಕಪಕ್ಕ ಕೂರಿಸ್ಕೊಂಡು ಶ್ರೀಗಳು ಕಿವಿಮಾತನ್ನು ಹೇಳಿದರು. ಇದಾದ ನಂತರ ವೇದಿಕೆಯಿಂದ ಕೆಳಗಿಳಿದು ಬಂದಂಥ ಡಿ.ಕೆ. ಶಿವಕುಮಾರ್, ನನ್ನ ಫ್ರೆಂಡ್ಗೆ ಹೇಳದೆ ಇನ್ಯಾರಿಗೆ ಹೇಳೋಕೆ ಸಾಧ್ಯ ನಾನು ಅಂತ ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದಂಥ ಅಶ್ವಥ್ ನಾರಾಯಣ ಅವರು, ರಾಮನಗರ ನನ್ನ ಪೂರ್ವಿಕರ ಕರ್ಮಭೂಮಿ, ನಮ್ಮ ಹುಟ್ಟು ಹೆಸರು ಕೆಂಪೇಗೌಡ ಅಂತ ಕೂಡ ಹೇಳಿದರು. ಅಲ್ಲದೆ ನಾನು ಯಾವುದೇ ವ್ಯಕ್ತಿಗತವಾಗಿ ಮಾತನಾಡಿಲ್ಲ ಅಂತ ಇವತ್ತು ಸ್ವಲ್ಪ ಡಿ.ಕೆ. ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿಲ್ಲ, ಯಾವುದೇ ವೈಮನಸ್ಸು ಇಲ್ಲ ಅಂತ ಕೂಲಾಗಿ ಮಾತನಾಡಿದ್ರು. ಅದರಲ್ಲಿ ಗೊತ್ತಾಗುತ್ತೆ ಸ್ವಾಮೀಜಿಗಳು ಬುದ್ಧಿವಾದ ಹೇಳಿದ್ದು ಸ್ವಲ್ಪ ಮಟ್ಟಕ್ಕೆ ವರ್ಕೌಟ್ ಆದಂತೆ ಗೌಡ್ರ ಕಾಳಗಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿತ್ತ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕಿದ. ಬೆಂಗಳೂರಿಗಿರುವಂತ ಸಂಬಂಧ ಎಷ್ಟು ಎಕರೆ ಜಮೀನು ಬೆಂಗಳೂರಲ್ಲಿ ಇತ್ತು ಅನ್ನೋದನ್ನ ನಿಜಲಿಂಗಪ್ಪನವ್ರ ಮನೆಗೆ ಡಿ.ಕೆ. ಶಿವಕುಮಾರ್ ಕೆಂಪೇಗೌಡ ಮಾಲೀಕ ಆಗಿದ್ದ ಅನ್ನೋದಾದ್ರೆ ಇತಿಹಾಸನ ತಾವು ಹೋಗ್ಬೇಕು ಅಂತೇಳಿ 6ನೇ ವಯಸ್ಸಿಗೆ ಬಂದು ನಾನು NPS ಅಲ್ಲಿ ಓದ್ತಿದ್ದವನು. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ರಾಜಾಜಿನಗರದಲ್ಲಿ 6ನೇ ವಯಸ್ಸಿಗೆ ರಾಜಾಜಿನಗರದಲ್ಲಿ ವಿದ್ಯಾಭ್ಯಾಸ ಮಾಡಿ ಕೊನೆಗೆ ಓದೋನು. ನೀವು ಹೇಳಿದ ತಪ್ಪಲ್ಲ, ಪಾಪ ಹಿಸ್ಟ್ರಿ ಗೊತ್ತಿಲ್ಲ ಅಷ್ಟೇ. ನನಗೂ ಬೆಂಗಳೂರಿಗೂ ಇರುವಂತ ಹಿಸ್ಟ್ರಿ ಗೊತ್ತಿಲ್ಲ. ಸೊ ಇರ್ಲಿ, ಅದೆಲ್ಲ ರಾಜಕಾರಣದಲ್ಲಿ ಇದ್ದಿದ್ದೆ. ಬಟ್ ಅದು ನಂದೇ ಆದಂತ ಒಂದು ಹಿಸ್ಟ್ರಿ ಇದೆ ಬೆಂಗಳೂರು ನಗರಕ್ಕೆ. ಪ್ಯಾಷನ್ ಇವತ್ತು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ನನ್ನ ಫ್ರೆಂಡ್ಗೆ ಹೇಳ್ದೆ ಇನ್ ಯಾರಿಗೆ ಹೇಳಕ್ ಸಾಧ್ಯ? ನಾನು ಪಾಪ ಗೊತ್ತಿಲ್ಲದ ಚರಿತ್ರೆ ಗೊತ್ತಿಲ್ಲದವ್ರಿಗೆ ಚರಿತ್ರೆ ಸೃಷ್ಟಿ ಮಾಡಕ್ ಆಗಲ್ಲ. ಸೊ ಹಿಸ್ಟ್ರಿ ಗೊತ್ತಾಗಬೇಕಲ್ಲ. ನಾನು ಇಲ್ಲಿ ನನಗೂ ಬೆಂಗಳೂರು ನಗರಕ್ಕೆ ಈಗ 6ನೇ ಕ್ಲಾಸಲ್ಲಿ ಬಂದು NPS ಸ್ಕೂಲಲ್ಲಿ ಓದಿದ್ದೀನಿ ಅಂತಾರೆ. ಸುಮ್ಮನೆ ಬಂದು ನನ್ನ ತಂದಿಲ್ಲಿ ಬಿಟ್ಬಿಡ್ತಿದ್ರಾ? ಪಾಪ ಇಲ್ಲಿ ಕೆಲವು ಸಂದರ್ಭದಲ್ಲಿ ಗೊತ್ತಿಲ್ಲದವ್ರು ನೆನಪು ಮಾಡ್ತೀನಿ ಅಷ್ಟೇ, ಬೇರೆ ಏನೇನಿಲ್ಲ. ನಾನು ಅವ್ರನ್ನ ಪ್ರಶ್ನೆ ಮಾಡಕ್ಕೆ ಮೂಲ ಕಾರಣ ಏನು, ನನಗೂ ರಾಮನಗರಕ್ಕೆ ಏನು ಅಂತ ಕೇಳಿದ್ರು. ಸೊ ರಾಮನಗರದಲ್ಲಿ ಇವತ್ತು ಯಾವ ಹಿಂದಿನ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರವು ಕೊಡ್ಲಿಕ್ಕಾಗದಂತ ಕೊಡುಗೆಗಳನ್ನ ಇವತ್ತು ನಮ್ಮ ಸರ್ಕಾರದಲ್ಲಿ ನಾವು ಕೊಟ್ಟಿದ್ದೀವಿ. ಇವತ್ತು ಇಡೀ ರಾಮನಗರದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ, ಮೆಡಿಕಲ್ ಕಾಲೇಜ್, ಬೆಂಗಳೂರು ಯೂನಿವರ್ಸಿಟಿ, ರಾಮನಗರ ಇಂಜಿನಿಯರಿಂಗ್ ಕಾಲೇಜ್, IIT ಮಾದರಿಯಲ್ಲಿ ಅಭಿವೃದ್ಧಿ, ಜಲ್ ಜೀವನ್ ಮಿಷನ್, ಇವತ್ತು ನೀರಿಗಾಗಿ ಹಾಹಾಕಾರ. ಇವತ್ತು ಗಂಗೆಯನ್ನು ಮನೆ ಮನೆಗೆ ಕೊಂಡೊಯ್ದಂತ ಸರ್ಕಾರ ನಾವು. ನಮ್ಮ ಕೊಡುಗೆಗಳು 2,500 ಕೆರೆ ಅಭಿವೃದ್ಧಿಯನ್ನು ಮಾಡಿದ್ದೀವಿ. 500 ಕೆರೆಯ ಒತ್ತುವರಿಯನ್ನು ತೆರವುಗೊಳಿಸಿದ್ದೀವಿ. ಮತ್ತು ಕೆಂಪಾಪುರದಲ್ಲಿ ಘೋಷಣೆಯರು ಆದರೆ ಕೆಲಸ ಮಾಡಿ ಸ್ವಾಧೀನವನ್ನು ಪಡೆದು ವೀರಭೂಮಿಯ ಅಭಿವೃದ್ಧಿಯನ್ನು ಮಾಡಿದವರು ನಾವು. ಈ ರೀತಿ ಯಾವ ಕ್ಷೇತ್ರದಲ್ಲಿ ತಗೊಳ್ಳಿ, ಇವತ್ತಿಗೂ ಇತಿಹಾಸದಲ್ಲಿ ಯಾವಾಗಲೂ ಸ್ಮರಿಸಿಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ಅದು ನನ್ನ
ಪೂರ್ವಿಕರು ಜನ್ಮಭೂಮಿ. ನನ್ನ ಹೆಸರು ಕೆಂಪೇಗೌಡ, ಪುಟ್ಟ ಹೆಸರು ನನ್ನ ಹೆಸರು ಕೆಂಪೇಗೌಡ. ಹಾಗಾಗಿ ಇದೆಲ್ಲ ಸಾಧನೆಯನ್ನ ನಾನು ಮೊದಲನೇ ಬಾರಿನೇ ಸಚಿವ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಐಫೈ ಏರಿಯಾದ ರಸ್ತೆಯಲ್ಲೇ ಅವ್ಯವಸ್ಥೆ ಕಾಡ್ತಾ ಇದೆ. ಬ್ರಿಗೇಡ್ ರೋಡ್ನ ಫುಟ್ಪಾತ್ ಅವ್ಯವಸ್ಥೆಗೆ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಕಿತ್ತು ಬಂದಿರುವಂತಹ ಫುಟ್ಪಾತ್ನಿಂದ ಪಾದಚಾರಿಗಳು ಸಂಕಷ್ಟವನ್ನ ಅನುಭವಿಸುವಂತಾಗಿದೆ. ಬೆಂಗಳೂರಿನ ನಾನಾ ಕಡೆ ಇದೇ ರೀತಿಯಾದಂಥ ವ್ಯವಸ್ಥೆ ಇರುವಂಥದ್ದು. ಸಾಕಷ್ಟು ಬಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ ಸ್ಥಳೀಯರು, ಅಲ್ಲಿ ಓಡಾಡುವಂಥ ಪಾದಚಾರಿಗಳು. ಕಾಮಗಾರಿಗೆ ಅಂತ ಫುಟ್ಪಾತ್ ಟೈಲ್ಸ್ ಕಿತ್ತು ಹಾಕಿದೆ ಕೆಇಬಿ. ಟೈಲ್ಸ್ ಕಿತ್ತ ಮೇಲೆ ಮತ್ತೆ ಸರಿಪಡಿಸದೆ ಬಿಟ್ಟಿರುವಂಥದ್ದು ಸಿಬ್ಬಂದಿ. ಬೆಂಗಳೂರಲ್ಲಿ ಇದೊಂದು ಪ್ರಾಬ್ಲಮ್. ಈ BWSSB ಅವರು, BBMP ಅವರು, ಈ ಬೆಸ್ಕಾಂ ಅವ್ರಿಗೆ, ಇವ್ರು ಯಾರಿಗೇ ಆಗಲಿ, ಇವ್ರ ಕೆಲಸ ಮುಗಿದಾದ ತಕ್ಷಣ ಸುಮ್ಮನೆ ಹೋಗ್ಬಿಡ್ತಾರೆ. ಅಲ್ಲಿ ಕೆಟ್ಟೋಗಿರುವಂಥ ವ್ಯವಸ್ಥೆಯನ್ನು ಸರಿ ಮಾಡಲ್ಲ, ಇವರೇ ಕಿತ್ತಾಕಿರ್ತಾರೆ. ಅದನ್ನು ಫಿಲ್ ಮಾಡಬೇಕಾಗಿರುವಂಥ ಜವಾಬ್ದಾರಿನೂ ಕೂಡ ಇವ್ರದ್ದೇ. ಆದರೆ ಇವ್ರ ಕೆಲಸ ಮುಗಿತಿದ್ದಂಗೆ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಬೆಸ್ಕಾಮು, BBMP, BDA ಹಾಗೆ BBMP ಇಲ್ಲಿ ಯಾರಿಗೂ ಕೂಡ ಸಮನ್ವಯತೆ ಕೊರತೆ ಇಲ್ಲದೇ ಇರುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಯಾವ ರೀತಿಯಾಗಿ ಸಮನ್ವಯತೆ ಕೊರತೆ ಇದೆ ಅನ್ನುವ ಕಾರಣಕ್ಕೋಸ್ಕರ ಇಲ್ಲೆಲ್ಲವೂ ಕೂಡ ಕಿತ್ತಂಥ ಸಂದರ್ಭದಲ್ಲಿ ಪದೇ ಪದೇ ಎಡವಟ್ಟುಗಳಾಗ್ತಾ ಇರುವಂಥದ್ದು ಅಲ್ಲಿನ ಜನ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಬೆಸ್ಕಾಮು, BBMP, BWSSB, BDA ಈ 4 ವಲಯದವರು ಅಷ್ಟೇ, ಈ ನಿಗಮದವರು ಒಬ್ರಿಗೊಬ್ರು ಸಂಬಂಧನೇ ಇಲ್ಲ ಅಂತ ಬಿಹೇವ್ ಮಾಡ್ತಾರೆ. ಇನ್ನು ಬೆಂಗಳೂರಿನ KR ರೋಡ್ ಫುಟ್ಪಾತ್ನಲ್ಲೂ ಕೂಡ ಅಷ್ಟೇ ಇದೇ ಅಧ್ವಾನ. ಫುಟ್ಪಾತ್ ಮೇಲೇನೆ ವಿದ್ಯುತ್ ಪೋಲ್ ಬಿದ್ದಿದೆ. ಹಳೆ ವಿದ್ಯುತ್ ಕಂಬಗಳನ್ನು ತಂದು ಫುಟ್ಪಾತ್ ಮೇಲೇನೆ ಸುರಿದಿದ್ದಾರೆ. ಕಾರ್ಪೊರೇಷನ್ ಲಿಮಿಟಲ್ಲಿ ಯಾರಿದ್ದಾರೆ ಅವರು ಇದನ್ನೆಲ್ಲ ಮಾಡಬೇಕು. ಈಗ ಇದನ್ನ ಮಾಡಿಸಿದಾರಲ್ಲ, ಅವರೇ ಅದನ್ನ ರಿಪೇರಿ ಮಾಡಿಸ್ಬೇಕು. ಇದು ಕಿಳಿಸೋದು, ತಗೊಂಬಂದು ಅದನ್ನೇ ತಗೊಂಬಂದು ರಿಪೇರಿ ಮಾಡೋದು, ದುಡ್ಡು ಬಿಲ್ ಎಲ್ಲ 2 ಸತಿ ಬಿಲ್ ಮಾಡ್ಕೊಳ್ಳೋದು. ಇವರು BBMP ಇಂಜಿನಿಯರ್ಗಳು ಏನ್ ಮಾಡ್ತಾರೆ, ತುಂಬಾ ಸಮಸ್ಯೆ ಬೀಳ್ತಾರೆ ಮೇಡಮ್. ಇಲ್ಲಿ ಬೀಳ್ತಾರೆ, ಇಲ್ಲಿ ನೋಡಿ, ನೋಡಿ ಹೋಗಬೇಕಾದ್ರೆ ಬೀಳ್ತಾರೆ. ಇಲ್ಲಿ ಗೊತ್ತಾಯ್ತಾ, ಯಾರು ಇಂಜಿನಿಯರ್ ಇರ್ತಾರೆ, ಯಾರು ಕಾಂಟ್ರಾಕ್ಟರ್ ಮಾಡಿರ್ತಾರೆ, ಅವರು ಅದ್ರ ರಿಪೇರಿ ಮಾಡಬೇಕು. ತಿರ್ಗಾ ಅದನ್ನೇ ರಿಪೇರಿ ಮಾಡೋದು, ಬಿಲ್ ಮಾಡ್ಕೊಳ್ಳೋದು, ತಿರ್ಗಾ ಬಿಟ್ಬಿಡೋದು. ಜನಗಳು ಬಿದ್ದು ಸಾಯ್ತಾ ಇರ್ತಾರೆ. ಇಲ್ಲಿ ತುಂಬಾನೇ ತೊಂದರೆ ಆಗ್ತಾ ಇದೆ. ಈ ಲೋಕಲ್ MLA ಯಾರಿದ್ದಾರೆ, ಇಲ್ಲಿ ಕಾರ್ಪೊರೇಷನ್ BBMP ಸದಸ್ಯರು ಯಾರಿದ್ದಾರೆ, ಅವ್ರು ಮಾಡಬೇಕು. ಅವರು ಅಲ್ಲ, ಬೇರೆ ಎಲ್ಲದೂ ಸರಿ ಇಲ್ಲ. ಇಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಮತ್ತೆ ಇಲ್ಲಿ ಜನಗಳು ಓಡಾಡೋ ರೀತಿ ನೀತಿ ಇರ್ಬೋದು, ಕಸ ಇರ್ಬೋದು, ಪ್ರತಿಯೊಂದು ಇದೆ. ಇವಾಗ ನೋಡಿ, ನೀವೆಲ್ಲ ಎದುರುಗಡೆ ನೋಡ್ತಾ ಇದ್ದೀರಾ, ಬಾಟ್ಲ್ಗಳೆಲ್ಲ ಬಿದ್ದಿದೆ, ಪ್ಲಾಸ್ಟಿಕ್ ಬಾಟ್ಲು. ಇದೆಲ್ಲ ಒಳ್ಳೇದಲ್ಲ, ಇದನ್ನೆಲ್ಲ ಸರಿಪಡಿಸ್ಬೇಕು. ಫುಟ್ಪಾತ್ ಅಂತೂ ಎಲ್ಲ ಕಡೆ ಎಕ್ಕುಟ್ಟೋಗಿದೆ. ಯಾರಾದರೂ ವಯಸ್ಸಾದವರು ಅಥವಾ ಹ್ಯಾಂಡಿಕ್ಯಾಪ್ಟು ಮತ್ತಿನ್ಯಾರಾದರೂ ಬಂದರೆ ಇಲ್ಲಿ ಬೀಳೋ ನಾನು ನಿಂತಿರೋ ಜಾಗದಲ್ಲೇ ಬೀಳೋ ಚಾನ್ಸಸ್ಸು ಇದೆ. ಇದು ನನ್ನ ಅಭಿಪ್ರಾಯ. ಡೈಲಿ ಇಲ್ಲದೆ ಇದ್ರೂ ಕೂಡ ನಾನು ತುಂಬಾ ಸಲ ಈ ರೋಡಲ್ಲಿ ಬರ್ತಾ ಇರ್ತೀನಿ. ಇನ್ನು ಬ್ರಿಗೇಡ್ ರೋಡ್ನಲ್ಲಿ ಫುಟ್ಪಾತ್ ಅವ್ಯವಸ್ಥೆ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸಾಲ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಬ್ರಿಗೇಡ್ ರೋಡ್ ನಲ್ಲಿ ಜನರು ಓಡೋದಕ್ಕೆ ತುಂಬಾ ಕಷ್ಟ ಆಗಿದೆ. ಬ್ರಿಗೇಡ್ ರೋಡ್ ಅಂದ್ರೆ ಗೊತ್ತಿರಬೇಕು, ಇಲ್ಲಿ ಎಲ್ಲಾ ರೀತಿಯಂತಹ ಶಾಪಿಂಗ್, ಹಾಗೇನೆ ಫುಡ್, ಲೈಫ್ ಸ್ಟೈಲ್ ಸಂಬಂಧಪಟ್ಟಂತಹ ಎಲ್ಲ ಒಂದು ಕಮರ್ಷಿಯಲ್ ಏರಿಯಾ ಇದು, ಹೈಫೈ ಏರಿಯಾ ಅಂತ ಕೂಡ ಹೇಳ್ಬೋದು. ಇಲ್ಲಿ ದಿನನಿತ್ಯ ಸಾವಿರಾರು ಜನರು ಬರ್ತಾರೆ, ಓಡಾಡ್ತಾರೆ, ಶಾಪಿಂಗ್ ಅಂತ ಬರ್ತಾರೆ, ಜಸ್ಟ್ ವಿಂಡೋ ಶಾಪಿಂಗ್ ಅಂತಾನು ಬರ್ತಾರೆ. ಆದ್ರೆ ಇಲ್ಲಿ ಬರುವಂತವರಿಗೆ ಫುಟ್ಪಾತ್ ವ್ಯವಸ್ಥೆ ಸರಿಯಾಗಿಲ್ಲ. ನೀವೀಗ ಇಲ್ಲಿ ನೋಡ್ತಿದ್ದೀರಾ, ನಾವು MG ರೋಡ್ ಇಂದ ಬಂದು ಬ್ರಿಗೇಡ್ಗೆ ಎಂಟ್ರಿ ಆಗುವಂತಹ ರೈಟ್ ಸೈಡ್ ನಲ್ಲಿ ಏನಿದೆ ಫುಟ್ಪಾತ್, ಅಲ್ಲಿ KEB ಇಂದ ಇಲ್ಲಿ ಕೆಲಸ ಮಾಡುವಂತಹ ಸಲುವಾಗಿ ಇಲ್ಲಿ ಇರುವಂತಹ ಒಂದು ಹಾಕಿದಂತಹ ಫುಟ್ಪಾತ್ ಕಲ್ಲುಗಳನ್ನ ಎಲ್ಲಾನು ತೆಗೆದ್ಬಿಟ್ಟಿದ್ದಾರೆ. ಸೊ ಅದನ್ನ ಇನ್ನೂ ಹಾಕಿಲ್ಲ. ಸುಮಾರು 1 ವಾರದ ಹಿಂದೆ ಇದನ್ನ ತೆಗೆದಿತ್ತು, ಆದ್ರೆ ಇನ್ನೂ ಕೂಡ ಇದನ್ನ ಅಳವಡಿಸಿಲ್ಲ. ಸೊ ಇದರಿಂದ ಓಡಾಡೋದಕ್ಕೆ ತುಂಬಾನೇ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಫುಟ್ಪಾತ್ ಕೂಡ ತುಂಬಾನೇ ಚಿಕ್ಕದಾಗಿದೆ, ತುಂಬಾ ದೊಡ್ಡದಾಗಿಲ್ಲ. ಸೊ ಹೀಗಾಗಿ ಎಲ್ಲರೂ ಇದೇ ಫುಟ್ಪಾತ್ ಅನ್ನ ಮೇಲಿನಿಂದ ಮುಂದೆ ಬ್ರಿಗೇಡ್ ರೋಡ್ಗೆ, ಹಾಗೇನೆ ಮುಂದೆ ಹೋದ್ರೆ MG ರೋಡ್ಗೆ, ಇದೆಲ್ಲ ಕಡೆ ಓಡಾಡಬೇಕು. ಆದ್ರೆ ಇಲ್ಲಿ ನೋಡಿದ್ರೆ ಕಂಬಗಳು ಹಂಗೆ ಬಿದ್ದಿದೆ, ಇಲ್ಲಿ ಹಾಕಿದಂತಹ ಒಂದು ಬ್ಲಾಕ್ಗಳನ್ನ ಮುಚ್ಚಿಲ್ಲ. ಇದರಿಂದ ಅನೇಕರು ಕೂಡ ಇಲ್ಲಿ ಬಿದ್ದು ಹೋಗಿದ್ದಾರೆ. ಟ್ರಾಫಿಕ್ ಪೊಲೀಸ್ ಅವರು ಕೂಡ ಇಲ್ಲಿ ಅನೇಕ ಬಾರಿ KEBಗೆ ಮನವಿ ಮಾಡಿದ್ರು ಕೂಡ ಮಳೆ ಬರ್ತಿದೆ, ನಾವು ಅದನ್ನ ಸರಿ ಮಾಡಿಕೊಡ್ತೀವಿ ಅನ್ನುವಂತಹ ಒಂದು ಉತ್ತರಗಳನ್ನ ಕೊಡ್ತಿದ್ದಾರೆ. ಸೊ ಇದರಿಂದ ಟ್ರಾಫಿಕ್ ಪೊಲೀಸ್ ಅವ್ರಿಗೂ ಕೂಡ ಇಲ್ಲಿ ಏನಾದರೂ ಯಾರಾದ್ರೂ ಬಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಒಂದು ಸೇಫ್ಟಿಯನ್ನ ವಹಿಸುವಂತಹ ಒಂದು ಕಾಳಜಿ ಎಲ್ಲ ಅವ್ರ ಮೇಲೆನೆ ಬಿದ್ದಿದೆ. ಅದರಿಂದ
ಇಲ್ಲಿ ಅನೇಕರು ಓಡಾಡೋದಕ್ಕೆ ಕೂಡ ಒಂದು ಆತಂಕದಲ್ಲಿ ಅಂದ್ರೆ ಭಯ ಪಡುವಂತಹ ರೀತಿಯಲ್ಲಿ ಇಲ್ಲಿ ಆಗಿರುವಂತದ್ದು. ಸೊ ಬೆಳಗಿನ ಹೊತ್ತಲ್ಲೇ ಈ ರೀತಿ, ಇನ್ನು ರಾತ್ರಿ ಹೊತ್ತು ಮಳೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನೀರು ತುಂಬಿಕೊಂಡಾಗ ಏನಿದೆ ಏನಿಲ್ಲ ಅನ್ನುವಂಥದ್ದೇ ಫುಟ್ಪಾತ್ ಮೇಲೆ ಕಾಣೋದಿಲ್ಲ. ಹೀಗಾಗಿ ಇಲ್ಲಿ ಜನರಿಗೆ ಈಗ ಸದ್ಯಕ್ಕೆ ತಲೆಗೆ ಬಿಸಿ ತಂದಿರುವಂತದ್ದು ಈ ಒಂದು ಫುಟ್ಪಾತ್. ಹೀಗಾಗಿ ಕೆಇಬಿ ಅವರು ಯಾವಾಗ ಈ ಒಂದು ಕಾರ್ಯವನ್ನು ಸಂಪೂರ್ಣಗೊಳಿಸ್ತಾರೆ ಅನ್ನುವಂತಹದನ್ನ ಕೇಳ್ತಿದ್ದಾರೆ. ಆದ್ರೆ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಸೊ ಅನೇಕರ ಒತ್ತಾಯ ಕೂಡ ಇದೆ, ನಮ್ಗೆ ಇಲ್ಲಿ ಫುಟ್ಪಾತ್ ಅನ್ನ ಸರಿಯಾಗಿ ಮಾಡ್ಕೊಡಿ ಅಂತ. ಏನೋ ಇದು ಹೆಚ್ಚು ಜನರು ಓಡೋದಿಲ್ಲ ಅಂತ ಹೇಳಿದ್ರೆ ಏನೋ ಓಕೆ ಆಗಬಹುದು ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಎನಿ ಟೈಮ್ ಬಿಸಿ ಇರುವಂತಹ ಏರಿಯಾ ಇದು. ಹೀಗಾಗಿ ಆದಷ್ಟು ಬೇಗ ಕೆಇಬಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿ ಈ ಒಂದು ತೆಗೆದು ಕಿತ್ತು ಹಾಕಿರುವಂತಹ ಫುಟ್ಪಾತ್ ಅನ್ನ ಸರಿ ಮಾಡಿಕೊಟ್ರೆ ಒಳ್ಳೇದು. ಇಲ್ವಾದಲ್ಲಿ ಮುಂದೆ ಏನಾದ್ರೂ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಇವರೇ ನೇರ ಹೊಣೆ ಆಗಿರ್ತಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.